ನಾಗ್ಲೇ ಹೇಳಿದ ಹಾಗೆ ಅತ್ಯಂತ ಸರಳವಾಗಿ ಅದರಲ್ಲೂ ನಮ್ಮ ರಾಜ್ಯದ ಜನರಿಗೆ ನಮಗೆ ಯಾವೆಲ್ಲ ಅಂಶಗಳು ಬಜೆಟ್ ನಿಂದ ನಿರೀಕ್ಷೆ ಇದೆ, ಹಾಗೆ ಏನೆಲ್ಲ ಸಿಗ್ತಾ ಇದೆ ಇದನ್ನ ವಿವರಿಸುವ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗುತ್ತೆ. ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಾದ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಹಾಗೆ ಜೆಡಿಎಸ್ ಪಕ್ಷದಿಂದ ನಾಗೇಂದ್ರ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರೇ, ಸಹಜವಾಗಿ ರಾಜಕೀಯ ಹೇಳಿಕೆಗಳಿಂದಲೇ ಪೂರಕವಾಗಿ ಪ್ರಾರಂಭವಾಗ್ತಾ ಇದೆ ಬಜೆಟ್ನ ಡಿಸ್ಕಷನ್. ನಿನ್ನೆ ಉಪಮುಖ್ಯಮಂತ್ರಿಗಳ ಹೇಳಿಕೆ ಹಾಗೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ಕೋಟ್ ಮಾಡಿ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮಗೆ ನಿರೀಕ್ಷೆನೇ ಇಲ್ಲಪ್ಪ, ಪ್ರತಿ ಬಾರಿ ಕೂಡ ರಾಜ್ಯಕ್ಕೆ ಅನ್ಯಾಯ ಮಾಡ್ತಲೇ ಬಂದಿದೆ ಕೇಂದ್ರ ಸರ್ಕಾರ, ಈ ಬಾರಿ ಕೂಡ ಹಾಗೆ ಇರುತ್ತೆ, ಹಾಗಾಗಿ ನಮಗೆ ನಿರೀಕ್ಷೆನೇ ಇಲ್ಲ ಅನ್ನೋದು ರಾಜ್ಯ ಸರ್ಕಾರದ ಒಟ್ಟಾರೆ ನಿಲುವು ಬಜೆಟ್ನ ಬಗ್ಗೆ. ಅಲ್ಲ, ಕಾಂಗ್ರೆಸ್ ಸರ್ಕಾರದ ಏನಾಗಿದೆ ಅಂತ ಹೇಳಿದ್ರೆ, ಒಂದ್ ಕಡೆ ನಿರೀಕ್ಷೆ ಇಲ್ಲ, ಏನು ಮಾಡ್ತಾ ಇಲ್ಲ ಅಂತ ಹೇಳೋದು, ಇನ್ನೊಂದ್ ಕಡೆ ಕೇಂದ್ರದಿಂದ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ಹೋಗ್ಬಿಟ್ಟು ಇವರೇ ಕಾಂಗ್ರೆಸ್ ಶಾಸಕರದು, ಎಂಎಲ್ಎಗಳದು ಅಥವಾ ಎಂಪಿಗಳದು, ಅಲ್ಲಿ ಲೋಕಲ್ ಲೀಡರ್ಗಳದು ಫೋಟೋ ಹಾಕೊಂಡು ಫೋಟೋ ಅಂಟಿಸೋದು, ಇಲ್ಲ ಅಂತ ಹೇಳಿದ್ರೆ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು. ಆಯ್ತಲ್ಲ, ನೀವು ನೋಡಿ ಕೇಂದ್ರ ಸರ್ಕಾರದ ಯೋಜನೆಗಳು. ಫಾರ್ ಎಕ್ಸಾಂಪಲ್, ರೀಸೆಂಟ್ ಆಗಿ ಹುಬ್ಳಿನಲ್ಲಿ ಮನೆಗಳನ್ನ ಹ್ಯಾಂಡ್ ಓವರ್ ಮಾಡೋದಕ್ಕೆ ಒಂದು ದೊಡ್ಡ ಪೇಪರ್ ಆಡ್ ಕೊಟ್ರು. ಅದ್ರಲ್ಲಿ ನರೇಂದ್ರ ಮೋದಿ ಅವ್ರದ್ದು ಚಿಕ್ಕ ಫೋಟೋ, ಈ ಕಡೆ ಸಿದ್ದರಾಮಯ್ಯನವ್ರದ್ದು ದೊಡ್ಡ ಫೋಟೋ, ಜಮೀರ್ ಅಹಮದ್ ಖಾನ್ ನಿಂತ್ಕೊಂಡ್ರು ಯಾರ ಜೊತೆ ಕೈ ಕೂರಿಸಿಕೊಂಡು, ಅಲ್ಲಿ ಲೋಕಲ್ ಎಂಎಲ್ಎ ಅದೊಂದು ದೊಡ್ಡ ಫೋಟೋ. ಸೊ ಕೇಂದ್ರದ ಯೋಜನೆನ ಇವ್ರು ಅನುಷ್ಠಾನಗೊಳಿಸ್ತೀನಿ ಅಂತ ಮಾಡೋದು, ಫೋಟೋ ಹಾಕೊಳ್ಳೋದು ಮಾತ್ರ ಇವರೇನೇನೆ. ಏನಾಗಿದೆ ಅಂದ್ರೆ ಸ್ಮಿತಾ, ಒಂದ್ ಸಣ್ಣ ಉಪಕಥೆ ತರ ಹೇಳ್ತೀನಿ, ಒಂದ್ 20-30 ಸೆಕೆಂಡ್. ಮನೆಯಲ್ಲಿ ಒಬ್ಬ ಮಗ ಇದ್ನಂತೆ. ಮಗ ಏನ್ ಮಾಡದ್ನಂತೆ, ರಿಲೇಟಿವ್ಸ್ ಹತ್ರ ಎಲ್ಲ ಹೋಗಿ ಹೇಳ್ಕೊಂಬಂದಂತೆ, ನಮ್ಮಪ್ಪ ನಂಗೆ ತಿಂಗಳಿಗೆ 5,000 ರೂಪಾಯಿ ಪಾಕೆಟ್ ಮನಿ ಅಷ್ಟೇ ಕೊಡ್ತಾರೆ, ನನಗೆ ಏನು ಕೊಡ್ತಾನೆ ಇಲ್ಲ, ಬೇರೆ ದುಡ್ಡೇ ಕೊಡ್ತಾ ಇಲ್ಲ ಅಂತ. ಆಗ ಅವರಪ್ಪ ಕರೆದ್ಬಿಟ್ಟು ರಿಲೇಟಿವ್ಸ್ನೆಲ್ಲ ಕೂಡ್ಸ್ಕೊಂಡು ಕೇಳದ್ನಂತೆ, ಏನಕ್ಕಪ್ಪ ನಿನ್ ಮಗನ್ಗೆ ಈ ತರ ಕೊಡ್ತಿದ್ಯಾ, ಬರೀ ದುಡ್ಡೇ ಕೊಡ್ತಿಲ್ವಲ್ಲ ಅಂತ ಹೇಳಿದಾಗ ಅವ್ರಪ್ಪ ಹೇಳದ್ನಂತೆ, ಅಲ್ಲಪ್ಪ ನೀನು ಪಾಕೆಟ್ ಮನಿ 5,000 ಕೊಡ್ತಿರ್ಬೋದು, ನಿನ್ ಸ್ಕೂಲ್ ಫೀಸ್ ವರ್ಷಕ್ಕೆ 1 ಲಕ್ಷ ರೂಪಾಯಿ ನಾನೇ ಕಟ್ತಾ ಇದ್ದೀನಿ, ನಿನಗ್ ಬೈಕ್ ಕೊಡ್ಸಿದೀನಿ, ಅದಕ್ಕೆ ಪೆಟ್ರೋಲ್ ಹಾಕಿಸ್ತಾ ಇದ್ದೀನಿ, ನಿನ್ಗೆ ಹೊಸ ಶೂಸ್ ಕೊಡ್ಸಿದೀನಿ, ಮೊನ್ನೆ ನಿನ್ ಮೊಬೈಲ್ ಕೊಡ್ಸಿದೀನಿ, ಮೊಬೈಲ್ ಬಿಲ್ ಕೊಡ್ಸಿದೀನಿ, ನಿನ್ ಟ್ರಿಪ್ ಹೋದಾಗ ಅದಕ್ಕೆ ಕಾಸು ಕೊಟ್ಟಿದ್ದೀನಿ, ನಿನ್ಗೆ ಹುಷಾರಿಲ್ದಾಗ ಅದಕ್ಕೆ ನಾನು ಡಾಕ್ಟರ್ ದುಡ್ಡು ಕೊಟ್ಟಿದ್ದೀನಿ, ಇದೆಲ್ಲ ಏನೋ ಕೊಡೋದಲ್ವೇನಪ್ಪ, ಯಾಕಪ್ಪ ಅದನ್ನು ಹೇಳಪ್ಪ ಅಂದ್ ರಿಲೇಟಿವ್ಸ್ ಮುಂದೆ ಅಂತ ಹೇಳಿದ್ರಂತೆ. ಅವ್ರ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡು ಬೈದ್ರಂತೆ, ಏನ್ ನಿಮ್ಮಪ್ಪ ಬರೀ ಕೊಡೋ ಕಾಸು ಮಾತ್ರ ಬಗ್ಗೆ ಹೇಳ್ತಿಲ್ಲ, ಬೇರೆ ಬಗ್ಗೆ ಹೇಳೋದಿಲ್ವಾ ಅಂತ ಹೇಳಿ. ರಿಲೇಟಿವ್ಸ್ ಅಂದ್ರೆ ನೀವು ರಾಜ್ಯದ ಜನರಿಗೆ ಹೇಳಕ್ ಹೊರಟಿದ್ದೀರಿ, ಕೊಡಬೇಕಾದೆಲ್ಲ ಕೇಂದ್ರ ಸರ್ಕಾರ ಕೊಡ್ತಿದೆ, ಬಟ್ ಸ್ಯಾಟಿಸ್ಫೈಡ್ ಇಲ್ಲ, ಜಸ್ಟ್ ದೇ ಆರ್ ಪ್ಲೇಯಿಂಗ್ ಪಾಲಿಟಿಕ್ಸ್ ಅಂತ ಹೇಳಿ. ಅಲ್ಲ, 100% ಸ್ಮಿತಾ. ಯಾಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಇವರು ಹೇಳ್ಬೇಕಾದ್ರೆ ಕೇವಲ ಡೆವಲ್ಯೂಷನ್ ಟ್ಯಾಕ್ಸ್ ಇಂದ ಎಷ್ಟು ಬರುತ್ತೆ ಗೊತ್ತಾ, ಅದನ್ನ ಮಾತ್ರ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಕಳೆದ ವರ್ಷ 24-25 ಒಂದು ಬಜೆಟ್ ತೆಗೆದು ನೋಡ್ರೆ, ಸಿದ್ದರಾಮಯ್ಯನವರು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರೋ 44,000 ಕೋಟಿ ಅಂತ ಆಗ ಬಜೆಟ್ ಪ್ರೆಸೆಂಟ್ ಮಾಡಿದ್ರು. ಅದಾದ ನಂತರ 25-26 ಬಜೆಟ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಿಮಗೆ ಪ್ರೀವಿಯಸ್ ಇಯರ್ ರಿವೈಸ್ ಮಾಡಬೇಕು ಫಿಗರ್ಸ್ ಆಕ್ಚುಯಲ್ಸ್ಗೆ. ಆ ರಿವಿಷನ್ ಮಾಡಬೇಕಾದ್ರೆ ಇವ್ರು ಬಜೆಟ್ ಮಾಡಿ 44,000 ಕೋಟಿ, ಬಟ್ ಆಕ್ಚುಲ್ ಆಗಿ 55,000 ಕೋಟಿ, 11,000 ಕೋಟಿ ಎಕ್ಸ್ಟ್ರಾ ಬಂದಿದೆ. ಆ ಎಕ್ಸ್ಟ್ರಾ ಇನ್ಕಮ್ ಬಂದಿರೋದನ್ನ ರಿವಿಷನ್ ಅಲ್ಲಿ ತೋರ್ಸೋದೇ ಇಲ್ಲ, ಇವರು ಸುಮ್ನೆ ಆಗ್ಬಿಡ್ತಾರೆ. ಕಡಿಮೆ ಬಂದಿದೆ ಅನ್ನೋದು ಮಾತ್ರ ಹೇಳ್ಕೊಂಡು ಕುತ್ಕೊಳ್ತಾರೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಇವ್ರು ಬರೀ ಡೆವಲ್ಯೂಷನ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಗೊತ್ತಾ, ಇದರ ಜೊತೆಗೆ ಡೈರೆಕ್ಟ್ಲಿ ಸ್ಪಾನ್ಸರ್ಡ್ ಸ್ಕೀಮು ಸೆಂಟರ್ ಇಂದ ಸ್ಟೇಟ್ ಬಂದಿರೋದು. ನಾನು ನಮ್ ಕಣ್ ಮುಂದೆ ಉದಾಹರಣೆಗಳು ಹೇಳ್ತೀನಿ, ಪಾಲಿಟಿಕ್ಸ್ ಮಾಡೋದು ಬೇಡ ಅತ್ಲಾಗೆ, ಜನ ಯೂಸ್ ಮಾಡ್ತಿರೋದು ಹೇಳ್ತೀನಿ ನಿಮಗೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಯಾರು ಕೊಟ್ಟಿದ್ದು? ಕೇಂದ್ರದ ಯೋಜನೆ ಅಲ್ವಾ ಅದು? ತಿರ್ಗಾ ಯಾಕೆ ಇವತ್ತು ನಿಮ್ಗೆ ಚಿತ್ರದುರ್ಗದಿಂದ ಬಳ್ಳಾರಿ ಹೊಸಪೇಟೆ ರಸ್ತೆ ಆಗಿದೆ, ಕೇಂದ್ರದ ಯೋಜನೆ ಅಲ್ವಾ ಅದು? ಕೆಂಪೇಗೌಡ ಟರ್ಮಿನಲ್ 2 ಏರ್ಪೋರ್ಟ್ ಅದೇನು ಕೇಂದ್ರದ ಯೋಜನೆ ಅಲ್ವಾ ನಿಮ್ಗದು? ತುಮಕೂರು HAL ಫ್ಯಾಕ್ಟರಿ, ತುಮಕೂರು HAL ಫ್ಯಾಕ್ಟರಿ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಈಗ ಕೊಟ್ಟಿದ್ದಾಗಿದೆ, ಈಗ ಏನ್ 100% ನಾನು ಹೇಳೋದು, ನಾನು ಪಟ್ಟಿಗಳು ಕೊಡ್ತಿರೋದು ನಿಮ್ಗೆ. HAL ಫ್ಯಾಕ್ಟರಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಮಾತಾಡಲ್ಲ. ಈಗೇನ್ ಕೊಡ್ತೀರಿ? ಜಲ್ ಜೀವನ್ ಮಿಷನ್ ನಲ್ಲಿ ಆಲ್ಮೋಸ್ಟ್ 84 ಲಕ್ಷ ಮನೆಗಳಿಗೆ ಕುಡಿಯೋ ನೀರಿನ ಸಂಪರ್ಕ ಕೊಟ್ಟಿರೋದು, ಅದ್ರ ಬಗ್ಗೆ ಮಾತಾಡಲ್ಲ ಇವರು. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಬಂದ ರೈತರ ಅಕೌಂಟ್, ಅದ್ರ ಬಗ್ಗೆ ಮಾತಾಡೋದಿಲ್ಲ ಇವರು. ಕೂಡ ಜಾಯಿನ್ ಆಗ್ತಾರೆ. ಬಹುಶಃ ಅವಾಗ ಮೋಹನ್ ವಿಶ್ವ ಅವರ ಈ ಹೇಳಿಕೆಗಳಿಗೆ ಕೌಂಟರ್ ಬರ್ಬೋದೇನೋ. ನಾಗ್ಲೇ ಹೇಳಿದ ಹಾಗೆ ಅತ್ಯಂತ ಸರಳವಾಗಿ ಅದರಲ್ಲೂ ನಮ್ಮ ರಾಜ್ಯದ ಜನರಿಗೆ ನಮಗೆ ಯಾವೆಲ್ಲ ಅಂಶಗಳು ಬಜೆಟ್ ನಿಂದ ನಿರೀಕ್ಷೆ ಇದೆ, ಹಾಗೆ ಏನೆಲ್ಲ ಸಿಗ್ತಾ ಇದೆ ಇದನ್ನ ವಿವರಿಸುವ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗುತ್ತೆ. ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಾದ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಹಾಗೆ ಜೆಡಿಎಸ್ ಪಕ್ಷದಿಂದ ನಾಗೇಂದ್ರ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರೇ, ಸಹಜವಾಗಿ ರಾಜಕೀಯ ಹೇಳಿಕೆಗಳಿಂದಲೇ ಪೂರಕವಾಗಿ ಪ್ರಾರಂಭವಾಗ್ತಾ ಇದೆ ಬಜೆಟ್ನ ಡಿಸ್ಕಷನ್. ನಿನ್ನೆ ಉಪಮುಖ್ಯಮಂತ್ರಿಗಳ ಹೇಳಿಕೆ ಹಾಗೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ಕೋಟ್ ಮಾಡಿ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮಗೆ ನಿರೀಕ್ಷೆನೇ ಇಲ್ಲಪ್ಪ, ಪ್ರತಿ ಬಾರಿ ಕೂಡ ರಾಜ್ಯಕ್ಕೆ ಅನ್ಯಾಯ ಮಾಡ್ತಲೇ ಬಂದಿದೆ ಕೇಂದ್ರ ಸರ್ಕಾರ, ಈ ಬಾರಿ ಕೂಡ ಹಾಗೆ ಇರುತ್ತೆ, ಹಾಗಾಗಿ ನಮಗೆ ನಿರೀಕ್ಷೆನೇ ಇಲ್ಲ ಅನ್ನೋದು ರಾಜ್ಯ ಸರ್ಕಾರದ ಒಟ್ಟಾರೆ ನಿಲುವು ಬಜೆಟ್ನ ಬಗ್ಗೆ. ಅಲ್ಲ, ಕಾಂಗ್ರೆಸ್ ಸರ್ಕಾರದ ಏನಾಗಿದೆ ಅಂತ ಹೇಳಿದ್ರೆ,
ಒಂದ್ ಕಡೆ ನಿರೀಕ್ಷೆ ಇಲ್ಲ, ಏನು ಮಾಡ್ತಾ ಇಲ್ಲ ಅಂತ ಹೇಳೋದು. ಇನ್ನೊಂದ್ ಕಡೆ ಕೇಂದ್ರದಿಂದ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ಹೋಗ್ಬಿಟ್ಟು ಇವರೇ ಕಾಂಗ್ರೆಸ್ ಶಾಸಕರದು, MLA-ಗಳದು ಅಥವಾ MP-ಗಳದು, ಅಲ್ಲಿ ಲೋಕಲ್ ಲೀಡರ್ಗಳದ್ದು ಫೋಟೋ ಹಾಕೊಂಡು ಫೋಟೋ ಅಂಟಿಸೋದು, ಇಲ್ಲ ಅಂತ ಹೇಳಿದ್ರೆ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು. ಆಯ್ತಲ್ಲ, ನೀವು ನೋಡಿ ಕೇಂದ್ರ ಸರ್ಕಾರದ ಯೋಜನೆಗಳು. ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಹುಬ್ಳಿನಲ್ಲಿ ಮನೆಗಳನ್ನ ಹ್ಯಾಂಡ್ ಓವರ್ ಮಾಡೋದಕ್ಕೆ ಒಂದು ದೊಡ್ಡ ಪೇಪರ್ ಆಡ್ ಕೊಟ್ರು. ಅದ್ರಲ್ಲಿ ನರೇಂದ್ರ ಮೋದಿ ಅವ್ರದ್ದು ಚಿಕ್ಕ ಫೋಟೋ, ಈ ಕಡೆ ಸಿದ್ದರಾಮಯ್ಯನವ್ರದ್ದು ದೊಡ್ಡ ಫೋಟೋ, ಜಮೀರ್ ಅಹಮದ್ ಖಾನ್ ನಿಂತ್ಕೊಂಡಿರೋದು ಯಾರ ಜೊತೆ ಕೈ ಕೂರಿಸಿಕೊಂಡು, ಅಲ್ಲಿ ಲೋಕಲ್ MLA ಅದೊಂದು ದೊಡ್ಡ ಫೋಟೋ. ಸೊ ಕೇಂದ್ರದ ಯೋಜನೆನ ಇವ್ರು ಅನುಷ್ಠಾನಗೊಳಿಸ್ತೀನಿ ಅಂತ ಮಾಡೋದು, ಫೋಟೋ ಹಾಕೊಳ್ಳೋದು ಮಾತ್ರ ಇವರೇನೇನೆ. ಏನಾಗಿದೆ ಅಂದ್ರೆ ಸ್ಮಿತಾ, ಒಂದ್ ಸಣ್ಣ ಉಪಕಥೆ ತರ ಹೇಳ್ತೀನಿ, ಒಂದ್ 20-30 ಸೆಕೆಂಡ್. ಮನೆಯಲ್ಲಿ ಒಬ್ಬ ಮಗ ಇದ್ನಂತೆ. ಮಗ ಏನ್ ಮಾಡಿದ್ನಂತೆ, ರಿಲೇಟಿವ್ಸ್ ಹತ್ರ ಎಲ್ಲ ಹೋಗಿ ಹೇಳ್ಕೊಂಬಂದಂತೆ, ನಮ್ಮಪ್ಪ ನಂಗೆ ತಿಂಗಳಿಗೆ 5,000 ರೂಪಾಯಿ ಪಾಕೆಟ್ ಮನಿ ಅಷ್ಟೇ ಕೊಡ್ತಾರೆ, ನನಗೆ ಏನು ಕೊಡ್ತಾನೆ ಇಲ್ಲ, ಬೇರೆ ದುಡ್ಡೇ ಕೊಡ್ತಾ ಇಲ್ಲ ಅಂತ. ಆಗ ಅವರಪ್ಪ ಕರೆದ್ಬಿಟ್ಟು ರಿಲೇಟಿವ್ಸ್ನೆಲ್ಲ ಕೂಡ್ಸ್ಕೊಂಡು ಕೇಳದ್ನಂತೆ, ಏನಕ್ಕಪ್ಪ ನಿನ್ ಮಗನ್ಗೆ ಈ ತರ ಕೊಡ್ತಿದ್ಯಾ, ಬರೀ ದುಡ್ಡೇ ಕೊಡ್ತಿಲ್ವಲ್ಲ ಅಂತ ಹೇಳಿದಾಗ ಅವ್ರಪ್ಪ ಹೇಳದ್ನಂತೆ, ಅಲ್ಲಪ್ಪ ನೀನು ಪಾಕೆಟ್ ಮನಿ 5,000 ಕೊಡ್ತಿರ್ಬೋದು, ನಿನ್ ಸ್ಕೂಲ್ ಫೀಸ್ ವರ್ಷಕ್ಕೆ 1 ಲಕ್ಷ ರೂಪಾಯಿ ನಾನೇ ಕಟ್ತಾ ಇದ್ದೀನಿ, ನಿನಗ್ ಬೈಕ್ ಕೊಡ್ಸಿದೀನಿ, ಅದಕ್ಕೆ ಪೆಟ್ರೋಲ್ ಹಾಕಿಸ್ತಾ ಇದ್ದೀನಿ, ನಿನ್ಗೆ ಹೊಸ ಶೂಸ್ ಕೊಡ್ಸಿದೀನಿ, ಮೊನ್ನೆ ನಿನ್ ಮೊಬೈಲ್ ಕೊಡ್ಸಿದೀನಿ, ಮೊಬೈಲ್ ಬಿಲ್ ಕೊಡ್ಸಿದೀನಿ, ನಿನಗೆ ನಿನ್ ಟ್ರಿಪ್ ಹೋದಾಗ ಅದಕ್ಕೆ ಕಾಸು ಕೊಟ್ಟಿದ್ದೀನಿ, ನಿನ್ಗೆ ಹುಷಾರಿಲ್ದಾಗ ಅದಕ್ಕೆ ನಾನು ಡಾಕ್ಟರ್ ದುಡ್ಡು ಕೊಟ್ಟಿದ್ದೀನಿ, ಇದೆಲ್ಲ ಏನೋ ಕೊಡೋದಲ್ವೇನಪ್ಪ, ಯಾಕಪ್ಪ ಅದನ್ನು ಹೇಳಪ್ಪ ಅಂದ್ ರಿಲೇಟಿವ್ಸ್ ಮುಂದೆ ಅಂತ ಹೇಳಿದ್ರಂತೆ. ಅವ್ರ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡು ಬೈದ್ರಂತೆ, ಏನ್ ನಿಮ್ಮಪ್ಪ ಬರೀ ಕೊಡೋ ಕಾಸು ಮಾತ್ರ ಬಗ್ಗೆ ಹೇಳ್ತಿಲ್ಲ, ಬೇರೆ ಬಗ್ಗೆ ಹೇಳೋದಿಲ್ವಾ ಅಂತ ಹೇಳಿ. ರಿಲೇಟಿವ್ಸ್ ಅಂದ್ರೆ ನೀವು ರಾಜ್ಯದ ಜನರಿಗೆ ಹೇಳಕ್ ಹೊರಟಿದ್ದೀರಿ, ಕೊಡಬೇಕಾದೆಲ್ಲ ಕೇಂದ್ರ ಸರ್ಕಾರ ಕೊಡ್ತಿದೆ, ಬಟ್ ಸ್ಯಾಟಿಸ್ಫೈಡ್ ಇಲ್ಲ, ಜಸ್ಟ್ ದೇ ಆರ್ ಪ್ಲೇಯಿಂಗ್ ಪಾಲಿಟಿಕ್ಸ್ ಅಂತ ಹೇಳಿ. ಅಲ್ಲ, 100% ಸ್ಮಿತಾ. ಯಾಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವರು ಹೇಳ್ಬೇಕಾದ್ರೆ ಕೇವಲ ಡೆವಲ್ಯೂಷನ್ ಟ್ಯಾಕ್ಸ್ ಇಂದ ಎಷ್ಟು ಬರುತ್ತೆ ಗೊತ್ತಾ, ಅದನ್ನ ಮಾತ್ರ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಕಳೆದ ವರ್ಷ 24-25 ಒಂದು ಬಜೆಟ್ ತೆಗೆದು ನೋಡ್ರೆ, ಸಿದ್ದರಾಮಯ್ಯನವರು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರೋ 44,000 ಕೋಟಿ ಅಂತ ಆಗ ಬಜೆಟ್ ಪ್ರೆಸೆಂಟ್ ಮಾಡಿದ್ರು. ಅದಾದ ನಂತರ 25-26 ಬಜೆಟ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಿಮಗೆ ಪ್ರೀವಿಯಸ್ ಇಯರ್ ರಿವೈಸ್ ಮಾಡಬೇಕು ಫಿಗರ್ಸ್ ಆಕ್ಚುಯಲ್ಸ್ಗೆ. ಆ ರಿವಿಷನ್ ಮಾಡಬೇಕಾದ್ರೆ ಇವ್ರು ಬಜೆಟ್ ಮಾಡಿ 44,000 ಕೋಟಿ, ಬಟ್ ಆಕ್ಚುಲ್ ಆಗಿ ಒಂದು 55,000 ಕೋಟಿ, 11,000 ಕೋಟಿ ಎಕ್ಸ್ಟ್ರಾ ಬಂದಿದೆ. ಆ ಎಕ್ಸ್ಟ್ರಾ ಇನ್ಕಮ್ ಬಂದಿರೋದನ್ನ ರಿವಿಷನ್ ಅಲ್ಲಿ ತೋರ್ಸೋದೇ ಇಲ್ಲ ಇವರು, ಸುಮ್ಮನೆ ಆಗ್ಬಿಡ್ತಾರೆ. ಕಡಿಮೆ ಬಂದಿದೆ ಅನ್ನೋದು ಮಾತ್ರ ಹೇಳ್ಕೊಂಡು ಕೂತ್ಕೊಳ್ತಾರೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಇವ್ರು ಬರೀ ಡೆವಲ್ಯೂಷನ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಗೊತ್ತಾ. ಇದರ ಜೊತೆಗೆ ಡೈರೆಕ್ಟ್ಲಿ ಸ್ಪಾನ್ಸರ್ಡ್ ಸ್ಕೀಮು ಸೆಂಟರ್ ಇಂದ ಸ್ಟೇಟ್ ಬಂದಿರೋದು. ನಾನು ನಮ್ ಕಣ್ ಮುಂದೆ ಉದಾಹರಣೆಗಳು ಹೇಳ್ತೀನಿ. ಪಾಲಿಟಿಕ್ಸ್ ಮಾಡೋದು ಬೇಡ, ಅತ್ಲಾಗೆ ಜನ ಯೂಸ್ ಮಾಡ್ತಿರೋದು ಹೇಳ್ತೀನಿ ನಿಮಗೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಯಾರು ಕೊಟ್ಟಿದ್ದು? ಕೇಂದ್ರದ ಯೋಜನೆ ಅಲ್ವಾ ಅದು? ತಿರ್ಗಾ ಯಾಕೆ ಇವತ್ತು ನಿಮ್ಗೆ ಚಿತ್ರದುರ್ಗದಿಂದ ಬಳ್ಳಾರಿ ಹೊಸಪೇಟೆ ರಸ್ತೆ ಆಗಿದೆ, ಕೇಂದ್ರದ ಯೋಜನೆ ಅಲ್ವಾ ಅದು? ಕೆಂಪೇಗೌಡ ಟರ್ಮಿನಲ್ 2 ಏರ್ಪೋರ್ಟ್ ಅದೇನು ಕೇಂದ್ರದ ಯೋಜನೆ ಅಲ್ವಾ ನಿಮ್ಗದು? ತುಮಕೂರು HAL ಫ್ಯಾಕ್ಟರಿ, ತುಮಕೂರು HAL ಫ್ಯಾಕ್ಟರಿ ಒಂದು ನಿಮಿಷ ಅಲ್ಲ, ಈಗ ಕೊಟ್ಟಿದ್ದಾಗಿದೆ, ಈಗ ಏನ್ ಕೊಡ್ತಾರೆ? ನಾನು ಪಟ್ಟಿಗಳು ಕೊಡ್ತಿರೋದು ನಿಮ್ಗೆ. HAL ಫ್ಯಾಕ್ಟರಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಮಾತಾಡಲ್ಲ. ಈಗೇನ್ ಕೊಡ್ತೀರಿ? ಜಲ್ ಜೀವನ್ ಮಿಷನ್ ನಲ್ಲಿ ಆಲ್ಮೋಸ್ಟ್ 84 ಲಕ್ಷ ಮನೆಗಳಿಗೆ ಕುಡಿಯೋ ನೀರಿನ ಸಂಪರ್ಕ ಕೊಟ್ಟಿರೋದು, ಅದ್ರ ಬಗ್ಗೆ ಮಾತಾಡಲ್ಲ ಇವರು. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಬಂದ ರೈತರ ಅದ್ರ ಬಗ್ಗೆ ಮಾತಾಡೋದಿಲ್ಲ ಇವರು. ಕೂಡ ಜಾಯಿನ್ ಆಗ್ತಾರೆ. ಬಹುಶಃ ಅವಾಗ ಮೋಹನ್ ವಿಶ್ವ ಅವರ ಈ ಹೇಳಿಕೆಗಳಿಗೆ ಕೌಂಟರ್ ಬರ್ಬೋದೇನೋ. ನಾಗ್ಲೇ ಹೇಳಿದ ಹಾಗೆ ಅತ್ಯಂತ ಸರಳವಾಗಿ, ಅದರಲ್ಲೂ ನಮ್ಮ ರಾಜ್ಯದ ಜನರಿಗೆ ನಮಗೆ ಯಾವೆಲ್ಲ ಅಂಶಗಳು ಬಜೆಟ್ ನಿಂದ ನಿರೀಕ್ಷೆ ಇದೆ, ಹಾಗೆ ಏನೆಲ್ಲ ಸಿಗ್ತಾ ಇದೆ, ಇದನ್ನ ವಿವರಿಸುವ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗುತ್ತೆ. ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಾದ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಹಾಗೆ ಜೆಡಿಎಸ್ ಪಕ್ಷದಿಂದ ನಾಗೇಂದ್ರ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರೇ, ಸಹಜವಾಗಿ ರಾಜಕೀಯ ಹೇಳಿಕೆಗಳಿಂದಲೇ ಪೂರಕವಾಗಿ ಪ್ರಾರಂಭವಾಗ್ತಾ ಇದೆ ಬಜೆಟ್ನ ಡಿಸ್ಕಷನ್. ನಿನ್ನೆ ಉಪಮುಖ್ಯಮಂತ್ರಿಗಳ ಹೇಳಿಕೆ, ಹಾಗೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ಕೋಟ್ ಮಾಡಿ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮಗೆ ನಿರೀಕ್ಷೆನೇ ಇಲ್ಲಪ್ಪ, ಪ್ರತಿ ಬಾರಿ ಕೂಡ ರಾಜ್ಯಕ್ಕೆ ಅನ್ಯಾಯ ಮಾಡ್ತಲೇ ಬಂದಿದೆ ಕೇಂದ್ರ ಸರ್ಕಾರ, ಈ ಬಾರಿ ಕೂಡ ಹಾಗೆ ಇರುತ್ತೆ, ಹಾಗಾಗಿ ನಮಗೆ ನಿರೀಕ್ಷೆನೇ ಇಲ್ಲ ಅನ್ನೋದು ರಾಜ್ಯ ಸರ್ಕಾರದ ಒಟ್ಟಾರೆ ನಿಲುವು ಬಜೆಟ್ನ ಬಗ್ಗೆ. ಅಲ್ಲ, ಈ ಕಾಂಗ್ರೆಸ್ ಸರ್ಕಾರದ ಏನಾಗಿದೆ ಅಂತ ಹೇಳಿದ್ರೆ, ಒಂದ್ ಕಡೆ ನಿರೀಕ್ಷೆ ಇಲ್ಲ, ಏನು ಮಾಡ್ತಾ ಇಲ್ಲ ಅಂತ ಹೇಳೋದು. ಇನ್ನೊಂದ್ ಕಡೆ ಕೇಂದ್ರದಿಂದ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ಹೋಗ್ಬಿಟ್ಟು ಇವರೇ ಕಾಂಗ್ರೆಸ್ ಶಾಸಕರದು, MLA-ಗಳದು ಅಥವಾ MP-ಗಳದು, ಅಲ್ಲಿ ಲೋಕಲ್ ಲೀಡರ್ಗಳದ್ದು ಫೋಟೋ ಹಾಕೊಂಡು ಫೋಟೋ ಅಂಟಿಸೋದು, ಇಲ್ಲ ಅಂತ ಹೇಳಿದ್ರೆ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು. ಆಯ್ತಲ್ಲ, ನೀವು ನೋಡಿ ಕೇಂದ್ರ ಸರ್ಕಾರದ ಯೋಜನೆಗಳು. ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಹುಬ್ಳಿನಲ್ಲಿ ಮನೆಗಳನ್ನ ಹ್ಯಾಂಡ್ ಓವರ್ ಮಾಡೋದಕ್ಕೆ ಒಂದು ದೊಡ್ಡ ಪೇಪರ್ ಆಡ್ ಕೊಟ್ರು. ಅದ್ರಲ್ಲಿ ನರೇಂದ್ರ ಮೋದಿ ಅವ್ರದ್ದು ಚಿಕ್ಕ ಫೋಟೋ, ಈ ಕಡೆ ಸಿದ್ದರಾಮಯ್ಯನವ್ರದ್ದು ದೊಡ್ಡ ಫೋಟೋ, ಜಮೀರ್ ಅಹಮದ್ ಖಾನ್ ನಿಂತ್ಕೊಂಡಿರೋದು ಯಾರ ಜೊತೆ ಕೈ ಕೂರಿಸಿಕೊಂಡು, ಅಲ್ಲಿ ಲೋಕಲ್ MLA ಅದೊಂದು ದೊಡ್ಡ ಫೋಟೋ. ಸೊ ಕೇಂದ್ರದ ಯೋಜನೆನ ಇವ್ರು ಅನುಷ್ಠಾನಗೊಳಿಸ್ತೀನಿ ಅಂತ ಮಾಡೋದು, ಫೋಟೋ ಹಾಕೊಳ್ಳೋದು ಮಾತ್ರ ಇವರೇನೇನೆ. ಏನಾಗಿದೆ ಅಂದ್ರೆ ಸ್ಮಿತಾ, ಒಂದ್ ಸಣ್ಣ ಉಪಕಥೆ ತರ ಹೇಳ್ತೀನಿ, ಒಂದ್ 20-30 ಸೆಕೆಂಡ್. ಮನೆಯಲ್ಲಿ ಒಬ್ಬ ಮಗ ಇದ್ನಂತೆ. ಮಗ ಏನ್ ಮಾಡಿದ್ನಂತೆ, ರಿಲೇಟಿವ್ಸ್ ಹತ್ರ ಎಲ್ಲ ಹೋಗಿ ಹೇಳ್ಕೊಂಬಂದಂತೆ, ನಮ್ಮಪ್ಪ ನಂಗೆ ತಿಂಗಳಿಗೆ 5,000 ರೂಪಾಯಿ ಪಾಕೆಟ್ ಮನಿ ಅಷ್ಟೇ ಕೊಡ್ತಾರೆ, ನನಗೆ ಏನು ಕೊಡ್ತಾನೆ ಇಲ್ಲ, ಬೇರೆ ದುಡ್ಡೇ ಕೊಡ್ತಾ ಇಲ್ಲ ಅಂತ. ಆಗ ಅವರಪ್ಪ ಕರೆದ್ಬಿಟ್ಟು ರಿಲೇಟಿವ್ಸ್ನೆಲ್ಲ ಕೂಡ್ಸ್ಕೊಂಡು ಕೇಳದ್ನಂತೆ,
ಏನಕ್ಕಪ್ಪ ನಿನ್ ಮಗನ್ಗೆ ಈ ತರ ಕೊಡ್ತಿದ್ಯಾ, ಬರೀ ದುಡ್ಡೇ ಕೊಡ್ತಿಲ್ವಲ್ಲ ಅಂತ ಹೇಳಿದಾಗ ಅವ್ರ ಅಪ್ಪ ಹೇಳದಂತೆ, ಅಲ್ಲಪ್ಪ ನೀನು ಪಾಕೆಟ್ ಮನಿ 5,000 ಕೊಡ್ತಿರ್ಬೋದು, ನಿನ್ ಸ್ಕೂಲ್ ಫೀಸ್ ವರ್ಷಕ್ಕೆ 1 ಲಕ್ಷ ರೂಪಾಯಿ ನಾನೇ ಕಟ್ತಾ ಇದ್ದೀನಿ, ನಿನಗ್ ಬೈಕ್ ಕೊಡ್ಸಿದೀನಿ, ಅದಕ್ಕೆ ಪೆಟ್ರೋಲ್ ಹಾಕಿಸ್ತಾ ಇದ್ದೀನಿ, ನಿನ್ಗೆ ಹೊಸ ಶೂಸ್ ಕೊಡ್ಸಿದೀನಿ, ಮೊನ್ನೆ ನಿನ್ ಮೊಬೈಲ್ ಕೊಡ್ಸಿದೀನಿ, ಮೊಬೈಲ್ ಬಿಲ್ ಕೊಡ್ಸಿದೀನಿ, ನಿನಗೆ ನಿನ್ ಟ್ರಿಪ್ ಹೋದಾಗ ಅದಕ್ಕೆ ಕಾಸು ಕೊಟ್ಟಿದ್ದೀನಿ, ನಿನ್ಗೆ ಹುಷಾರಿಲ್ದಾಗ ಅದಕ್ಕೆ ನಾನು ಡಾಕ್ಟರ್ ದುಡ್ಡು ಕೊಟ್ಟಿದ್ದೀನಿ, ಇದೆಲ್ಲ ಏನೋ ಕೊಡೋದಲ್ವೇನಪ್ಪ, ಯಾಕಪ್ಪ ಅದನ್ನು ಹೇಳಪ್ಪ ಅಂದ್ ರಿಲೇಟಿವ್ಸ್ ಮುಂದೆ ಅಂತ ಹೇಳಿದ್ರಂತೆ. ಅವ್ರ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡು ಬೈದ್ರಂತೆ, ಏನ್ ನಿಮ್ಮಪ್ಪ ಬರೀ ಕೊಡೋ ಕಾಸು ಮಾತ್ರ ಬಗ್ಗೆ ಹೇಳ್ತಿಲ್ಲ, ಬೇರೆ ಬಗ್ಗೆ ಹೇಳೋದಿಲ್ವಾ ಅಂತ ಹೇಳಿ. ರಿಲೇಟಿವ್ಸ್ ಅಂದ್ರೆ ನೀವು ರಾಜ್ಯದ ಜನರಿಗೆ ಹೇಳಕ್ ಹೊರಟಿದ್ದೀರಿ, ಕೊಡಬೇಕಾದೆಲ್ಲ ಕೇಂದ್ರ ಸರ್ಕಾರ ಕೊಡ್ತಿದೆ, ಬಟ್ ಸ್ಯಾಟಿಸ್ಫೈಡ್ ಇಲ್ಲ, ಜಸ್ಟ್ ದೇ ಆರ್ ಪ್ಲೇಯಿಂಗ್ ಪಾಲಿಟಿಕ್ಸ್ ಅಂತ ಹೇಳಿ. ಅಲ್ಲ 100% ಸ್ಮಿತಾ, ಯಾಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವರು ಹೇಳ್ಬೇಕಾದ್ರೆ ಕೇವಲ ಡೆವಲ್ಯೂಷನ್ ಟ್ಯಾಕ್ಸ್ ಇಂದ ಎಷ್ಟು ಬರುತ್ತೆ ಗೊತ್ತಾ, ಅದನ್ನ ಮಾತ್ರ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಕಳೆದ ವರ್ಷ 24-25 ಒಂದು ಬಜೆಟ್ ತೆಗೆದು ನೋಡ್ರೆ, ಸಿದ್ದರಾಮಯ್ಯನವರು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರೋ 44,000 ಕೋಟಿ ಅಂತ ಆಗ ಬಜೆಟ್ ಪ್ರೆಸೆಂಟ್ ಮಾಡಿದ್ರು. ಅದಾದ ನಂತರ 25-26 ಬಜೆಟ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಿಮಗೆ ಪ್ರೀವಿಯಸ್ ಇಯರ್ ರಿವೈಸ್ ಮಾಡಬೇಕು ಫಿಗರ್ಸ್ ಆಕ್ಚುಯಲ್ಸ್ಗೆ. ಆ ರಿವಿಷನ್ ಮಾಡ್ಬೇಕಾದ್ರೆ ಇವ್ರು ಬಜೆಟ್ ಮಾಡಿ 44,000 ಕೋಟಿ, ಬಟ್ ಆಕ್ಚುಲ್ ಆಗಿ ಬಂದ 55,000 ಕೋಟಿ, 11,000 ಕೋಟಿ ಎಕ್ಸ್ಟ್ರಾ ಬಂದಿದೆ. ಆ ಎಕ್ಸ್ಟ್ರಾ ಇನ್ಕಮ್ ಬಂದಿರೋದನ್ನ ರಿವಿಷನ್ ಅಲ್ಲಿ ತೋರ್ಸೋದೇ ಇಲ್ಲ, ಇವರು ಸುಮ್ನೆ ಆಗ್ಬಿಡ್ತಾರೆ. ಕಡಿಮೆ ಬಂದಿದೆ ಅನ್ನೋದು ಮಾತ್ರ ಹೇಳ್ಕೊಂಡು ಕುತ್ಕೊಳ್ತಾರೆ. ಓಕೆನಾ, ನೆಕ್ಸ್ಟ್ ಪಾಯಿಂಟ್, ಇವ್ರು ಬರೀ ಡೆವಲ್ಯೂಷನ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಗೊತ್ತಾ. ಇದರ ಜೊತೆಗೆ ಡೈರೆಕ್ಟ್ಲಿ ಸ್ಪಾನ್ಸರ್ಡ್ ಸ್ಕೀಮು ಸೆಂಟರ್ ಇಂದ ಸ್ಟೇಟ್ ಬಂದಿರೋದು, ನಾನು ನಮ್ ಕಣ್ ಮುಂದೆ ಉದಾಹರಣೆಗಳು ಹೇಳ್ತೀನಿ. ಪಾಲಿಟಿಕ್ಸ್ ಮಾಡೋದು ಬೇಡ ಅತ್ಲಾಗೆ, ಜನ ಯೂಸ್ ಮಾಡ್ತಿರೋದು ಹೇಳ್ತೀನಿ ನಿಮಗೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಯಾರು ಕೊಟ್ಟಿದ್ದದು? ಕೇಂದ್ರದ ಯೋಜನೆ ಅಲ್ವಾ ಅದು? ತಿರ್ಗಾ ಯಾಕೆ ಇವತ್ತು ನಿಮ್ಗೆ ಚಿತ್ರದುರ್ಗದಿಂದ ಬಳ್ಳಾರಿ ಹೊಸಪೇಟೆ ರಸ್ತೆ ಆಗಿದೆ, ಕೇಂದ್ರದ ಯೋಜನೆ ಅಲ್ವಾ ಅದು? ಕೆಂಪೇಗೌಡ ಟರ್ಮಿನಲ್ 2 ಏರ್ಪೋರ್ಟ್ ಅದೇನು ಕೇಂದ್ರದ ಯೋಜನೆ ಅಲ್ವಾ ನಿಮ್ಗದು? ತುಮಕೂರು HAL ಫ್ಯಾಕ್ಟರಿ, ತುಮಕೂರು HAL ಫ್ಯಾಕ್ಟರಿ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಈಗ ಕೊಟ್ಟಿದ್ದಾಗಿದೆ, ಈಗ ಏನ್ 100% ನಾನು ಹೇಳೋದು, ನಾನು ಪಟ್ಟಿಗಳು ಕೊಡ್ತಿರೋದು ನಿಮ್ಗೆ. HAL ಫ್ಯಾಕ್ಟರಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಮಾತಾಡಲ್ಲ. ಸರ್ ಈಗೇನ್ ಕೊಡ್ತೀರಿ? ಜಲ್ ಜೀವನ್ ಮಿಷನ್ ನಲ್ಲಿ ಆಲ್ಮೋಸ್ಟ್ 84 ಲಕ್ಷ ಮನೆಗಳಿಗೆ ಕುಡಿಯೋ ನೀರಿನ ಸಂಪರ್ಕ ಕೊಟ್ಟಿರೋದು, ಅದ್ರ ಬಗ್ಗೆ ಮಾತಾಡಲ್ಲ ಇವರು. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಬಂದ ರೈತರ ಅಕೌಂಟ್, ಅದ್ರ ಬಗ್ಗೆ ಮಾತಾಡೋದಿಲ್ಲ ಇವರು. ಕೂಡ ಜಾಯಿನ್ ಆಗ್ತಾರೆ. ಬಹುಶಃ ಅವಾಗ ಮೋಹನ್ ವಿಶ್ವ ಅವರ ಈ ಹೇಳಿಕೆಗಳಿಗೆ ಕೌಂಟರ್ ಬರ್ಬೋದೇನೋ.